ಏನ್ ಬ್ಯಾನ್ ಆಗ್ತದೆ? ಹಿಂದೂಸ್ತಾನ ಐತಿ, ಹಿಂದೂಗಳು ಹಬ್ಬ ಮಾಡಕ್ ಯಾವ ಮಗನ ಪರ್ಮಿಷನ್ ಗಣಪತಿ ಕುಡ್ಸವ್ರೆ, ದೇವಿ ಕುಡ್ಸವ್ರೆ, ಡ್ಯಾನ್ಸ್ ಈಗಿರೋ ಸರ್ಕಾರ ಪರ್ಮಿಷನ್ ಕೊಡ್ಲಿ ಬಿಡ್ಲಿ, ಯಾರೇ ರಾಜ ಇರ್ಲಿ ಅಲ್ಲ, ಜಾಕ್ಪಟ್ ರಾಜಗಳು ನಮಗೆ ಒಂದು ಯಾವ ರಾಜ ಉಂಟಲ್ಲ, ಭಾರತದ ಒಬ್ಬನೇ ರಾಜ, ಅದು ಗಣಪತಿ ರಾಜ. ಬಂಧುಗಳೇ, ಇವತ್ತು ಇಡೀ ಕರ್ನಾಟಕದಲ್ಲಿ ನಾನು ಅಡ್ಡಾಡ್ತಾ ಇದ್ದೀನಿ. ಯಾಕಂದ್ರ ಯಾವ ರಾಜಕಾರಣಿಯೂ ಗಣಪತಿ ಉತ್ಸವಕ್ಕೆ ಎಲ್ಲಿ ಕರೆಯುವುದಿಲ್ಲ, ರಾಜಕಾರಣಿಗಳನ್ನ ಕರೆಯುವುದಿಲ್ಲ. ಆದ್ರೆ ಇಡೀ ಕರ್ನಾಟಕದಲ್ಲಿ ಇವತ್ತು ನಾನು ಎಲ್ಲಾ ಕಡೆನೂ ಇವತ್ತು ಪ್ರೀತಿಯಿಂದ ಮೈಸೂರು, ಚಾಮರಾಜನಗರ ಹಿಡಿದು ಬೀದರ್ ಬಸವ ಕಲ್ಯಾಣ ಅವರಿಗೆ ಯಾಕೆ ಕರೀಲಾಕತ್ತಾರ ಅಂದ್ರೆ ಗಟ್ಟಿಯಾಗಿ ಹಿಂದುತ್ವನ ಮಾತಾಡ್ತೀನಿ ಅಂತ ಕರೀಲಾಕತ್ತಾರ. ಕೆಲವೊಂದು ಮಂದಿ ಅದರ ಹಿಂದೂಗಳು ಇಲೆಕ್ಷನ್ ಬಂದಾಗ ಹಿಂದೂಗಳು ಓಟ್ ಬೇಕು, ಮುಂದೆ ಏನಿಲ್ಲ. ಅವಾಗ ಏನಂತ ಬಿಡ್ತದೆ, ಎಲ್ಲರೂ ಬೇಕು ನಮಗ. ಓಟ್ ಹಾಕಿದವ್ರ ಮೊದಲ ಅವರಿಗೆ ಧನ್ಯವಾದ ಹೇಳ್ಬೇಕು. ಸಿದ್ದರಾಮಯ್ಯನವರು ಕರ್ನಾಟಕ ಮುಖ್ಯಮಂತ್ರಿ ವಿಧಾನಸಭೆಗೆ ಕೇಳಿದ್ರು, ಏನ್ ಮಿಸ್ಟರ್ ಯತ್ನಾಳ್, ನೀನು ಕಟ್ಟಿ ಹಾಕೊಂಡ್ರೆ ಓಟ್ ಬೇಡ ಅಂದಿರ್ತಲ್ಲ. ನಾ ಹೇಳ್ದ ಮುಖ್ಯಮಂತ್ರಿಗಳಿಗೆ, ಹೌದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ, ನಾ ಟೊಪ್ಪಿಗೆ ಹಾಕೊಂಡು ಯಾವ ಟೊಪ್ಪಿಗೆ ನಿಮಗೆ ಗುರ್ತದೆ, ಈ ಟೊಪ್ಪಿಗೆ ಅಲ್ಲ. ಅವರು ಓಟ್ ಬೇಡ ಅಂದಿದ್ದು ಕರೆ, ನಾಯೇನೋ ನಿಮಗೆ ಅಂಜುವುದಿಲ್ಲ, ನಿಮ್ಮ ಉಪಮುಖ್ಯಮಂತ್ರಿ ಅಂಜುವುದಿಲ್ಲ, ಏನೂ ಗೊತ್ತಿಲ್ಲಾರಂತ ಗೃಹ ಮಂತ್ರಿಗೆ ಮೊದಲೇ ಅನ್ಸೋದಿಲ್ಲ. ಹಾಗಾಗಿ ನೀವು ಕರ್ನಾಟಕದ ಮುಖ್ಯಮಂತ್ರಿ ಹೆಂಗಾಗ್ತೀರಿ ಯತ್ನಾಳ್ ತಂದ್ರು. ಟೊಪ್ಪಿಗೆ ರಹಿತ ಹಿಂದೂಗಳ ಓಟ್ನಿಂದ ಕರ್ನಾಟಕದ ಮುಖ್ಯಮಂತ್ರಿ. ನಾ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೇಕನ್ನೋಂಥದ್ದು ಇಡೀ ಪ್ರತಿಯೊಂದು ಮನೆ ಸಹಿತ ಜನ ನಿರ್ಣಯ ಮಾಡ್ಯಾರ, ನಾನಲ್ಲ. ಜನರ ಬಾಯಾಗ ಒಂದ್ ಬರ್ಲಾಕತ್ತು ಅಂದ್ರ ರಾಜಕಾರಣದಾಗ ಒಮ್ಮೆ ವಾಜಪೇಯಿ ಅವ್ರ ಪ್ರಧಾನಮಂತ್ರಿ ಆಗ್ಬೇಕಂತ ಹೇಳಿ ಜನರ ಬಾಯಾಗ ಬತ್ತು, ಅವ್ರ ಪ್ರಧಾನಮಂತ್ರಿ ಆದ್ರು. ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕಂತ ಇಡೀ ದೇಶದ ಜನ ಅವರು ಪ್ರಧಾನಮಂತ್ರಿ ಆದರು. ನರೇಂದ್ರ ಮೋದಿ ಅವ್ರ ನಂತರ ಯಾರು ಪ್ರಧಾನಮಂತ್ರಿ ಆಗ್ಬೇಕು ಈಗಾಗಲೇ ಡಿಸೈಡ್ ಮಾಡಿ. ಗಟ್ಟಿ ನಿರ್ಣಯ ತಗುವಂತ ಪ್ರಧಾನಮಂತ್ರಿಗಳು ಬೇಕಾಗಿದೆ. ಕರ್ನಾಟಕದವರು ಗಟ್ಟಿಯಾಗಿ ಹಿಂದೂಗಳಿಗೆ ಅನ್ಯಾಯ ಆಗದ ರೀತಿಯಲ್ಲಿ ಕೆಲಸ ಮಾಡುವಂತ ಮುಖ್ಯಮಂತ್ರಿ ರಾಜ್ಯಕ್ಕೆ ಬೇಕೋ ಬೇಡ? ಅಲ್ಲ, ನಮ್ಮ ಮುಖ್ಯಮಂತ್ರಿಗಳು ಬದಾಮಿ ಒಳಗೆ ಪಾಪ ನಮ್ಮ ಹಾಲು ಮತದವರು ರೇಷ್ಮಿ ಪಟಗ ಸುತ್ತಲಕ್ ಹೋದ್ರೆ ಹಿಂಗ್ ತೋಣ್ ಹಿಂಗ್ ಹೋಗಿತಾರೆ. ನಿನ್ನೆ ನೋಡಿದ್ರಲ್ಲ ಹಂಗ. ಯಾರು ಹಾಲು ಮತ ಇರ್ಲಿಕ್ಕಂದ್ರೆ ಇವರೇನು ಮುಖ್ಯಮಂತ್ರಿ ಆಗ್ತಿದ್ರು. ಅಂತ ಶ್ರೇಷ್ಠ ಮತ ಅದು ಹಾಲ ಮತ ಅಂದ್ರ ಯಾವುದೇ ಮನ್ಯಾಗ ಒಳ್ಳೆ ಕೆಲಸ ಆಗ್ಬೇಕಾದ್ರೆ ಕಂಬಳಿ ಹಾಸಿದ ಮೇಲೆ ನೀರಿನ ಚರಿಗೆ ತುಂಬಿಡ್ತೀವಲ್ಲ ನಾವು, ಹೌದಲ್ಲ? ಅಂತ ಶ್ರೇಷ್ಠ ಮತದಾಗ ಹುಟ್ಟಿದಂತ ನಮ್ಮ ಮುಖ್ಯಮಂತ್ರಿಗಳು ಮುಂದಿನ ಜನ್ಮ ಏನಾದರೂ ಇದ್ರೆ ಗಣಪತಿ ಹಬ್ಬಕ್ಕೆ ಡಿಜೆ ಬೇಡ, 25 ಏನ ಇಂತಿಂತ ಪರ್ಮಿಷನ್ ತಗೋಬೇಕಾದ್ರೆ ಇಟ್ಟೆಲ್ಲ ಕಂಡೀಷನ್ಗಳು. ನಮ್ಮ ಸರ್ಕಾರ ಇದ್ದಾಗ ನಾ ಬೊಮ್ಮಾಯಿ ಸಾಹೇಬ್ರಿಗೆ ಹೇಳಿದ್ದೆ,
ಏನ ನಾವು ಒಂದೇ ದಿವಸ ಕೂಡಿಸ್ಬೇಕಂತ ಮಾಡಿದ್ರು ಅವ್ರು ಹೊಟ್ಟೆ ಒಂದೇ ದಿವಸ ಗಣಪತಿ ಮುಂಜಾನೆ ಕೂಡಿಸೋದು ಅಂತ ಸಂಜೆ ಕಳ್ಸೋದು. ನಾನ್ ಬೊಮ್ಮಾಯಿ ಸಾಹೇಬ್ರ ಇಲ್ಲಿ ಆಲ್ಮಟ್ಟಿಗೆ ಬಂದಿದ್ರು ಇದ್ರ ಗಂಗಾ ಪೂಜೆಗೆ. ನೀವ್ ಹೇಳ್ದಂಗೆ ಕೇಳಕ ನಾವು ಹಿಂದೂಗಳು ತಯಾರಿಲ್ಲ. ನಮ್ಮ ಮರ್ಜಿ ಇದ್ದಾಗ ದಿವಸ ಕೂಡಿಸ್ತೀವಿ, 11 ದಿವಸ ಕೂಡಿಸ್ತೀವಿ, 21 ದಿವಸ ಕೂಡಿಸ್ತೀವಿ. ನೀವು 5 ಮಂದಿ ತರಬೇಕು, ಹಿಂಗೆ ಹೋಗ್ಬೇಕು ಇಲ್ಲ. ಹಚ್ಚವ್ರೆ, ಡ್ಯಾನ್ಸ್ ಮಾಡವ್ರೆ. ಒಬ್ಬ ಯಾವನೋ ಬಿಜಾಪುರ ಒಬ್ಬ ಲೀಡರ್ ಮೊನ್ನೆ ಒಂದು ಹೇಳ್ದ, ಈ ಗಣಪತಿ ಕಳ್ಸಾಗ ದೇವಿ ಕಳ್ಸಾಗ ಎಲ್ಲ ಹಿಂದೂಗಳು ಕುಡಿದು ಇದು ಗಿರ್ಜೆ ಆಡಿ ದಂಧಿ ಮಾಡಿ ಹಸಿಸ್ತೀನಿ ನಡ್ಕೋತಾರ, ಅದು ನಮ್ಮ ಸಮಾಜದವ್ರು ಹಂಗಲ್ಲ ಅಂತ ಹೇಳಿದವ. ನಾವು ನೀವು ಒಂದೇ ಮಾತು ಹೇಳ್ದೆ, ಹೌದಪ್ಪ ನಮ್ಮಲ್ಲಿ ಕೆಲವೊಂದು ಹುಡುಗರು ಕುಡ್ದಿರ್ಬೋದು, ಏನೋ ದಂಧಿ ಮಾಡಿರ್ಬೋದು, ಆದ್ರೆ ಮತ್ತೊಬ್ಬರ ಮನೆ ಮ್ಯಾಗ ಕಲ್ಲು ಹೋಗಿ ಅಂತ ತಪ್ಪಿಸೈತಿ. ನಮ್ಮಲ್ಲಿ ದೇಶದ್ರೋಹಿ ಘೋಷಣೆ ನಮ್ಮ ಮಂದಿ ಒಳ್ಳಿಕ್ ಸಾಕಿಲ್ಲ. ಇವತ್ತು ಪ್ಯಾಲೆಸ್ಟೈನ್ ಜೆಂಡಾ ಹಾರಿಸ್ತಾರೆ ಮಕ್ಕಳು. ಇಸ್ರೇಲ್ ಹೊಡೆದು 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 ಖತಮ್ ಖತಮ್ ಖತಮ್. ಇಸ್ರೇಲ್ ಮಕ್ಕಳ ನೀವೆಲ್ಲರೂ ಪ್ಯಾಲೆಸ್ಟೈನ್ ಜೆಂಡಾ ಹಾರಿಸಿದ್ರೆ ನಾವು ಇಸ್ರೇಲ್ ಜೆಂಡಾ ಭಾರತೀಯ ಜೆಂಡಾ. ಅದೇ ಕರ್ನಾಟಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ, ಪ್ಯಾಲೆಸ್ಟೈನ್ ಜೆಂಡಾ ಯಾರು ಹಾರಿಸಲ್ಲ ಈ ರಾಜ್ಯದಾಗ ಅವ್ರ ಮ್ಯಾಗ ಆಕ್ಷನ್ ಮಾಡಬೇಕು, ಬದ್ದು ಒಳಗ. ನಾಳೆ 2028ಕ್ಕೆ ನಮ್ದೇ ಸರ್ಕಾರ ಬರುವುದು. ಯಾರೇನ್ ಬೇಕಾದ್ರಾಗ ಹೊಡೆಯಲಾಕ ನಾವೇ ಸರ್ಕಾರದಾಗ ಇರೋರು. ಅದಕ್ಕೆ ಎಲ್ಲರಿಗೂ ಕಿವಿ ಮಾತು ಹೇಳ್ತೀನಿ, ಯಾರ್ಯಾರು ಹಿಂದೂ ವಿರೋಧಿ, ಯಾರನ್ನೋ MLA ಮುಖ್ಯಮಂತ್ರಿನ ಗೃಹ ಮಂತ್ರಿನ DCM ಖುಷಿ ಮಾಡ್ಲಕ್ಕ ನಮ್ಮ ಮಂದಿ ಮ್ಯಾಗ ಸುಮ್ಮನೆ ಲಾಠಿ ಚಾರ್ಜ್ ಮಾಡೋದು, ಹೊಡಿಯುದು, ಮುಗಿಸಿಕೊಡೋದು ಮಾಡ್ಲಕ್ ಹೋಗ್ಬೇಡ್ರಿ. ನಮ್ಮಲ್ಲಿ ನಾವು ಲಿಸ್ಟ್ ಮಾಡಿರ್ತೀವಲ್ಲ, ಗೊತ್ತೈತಿ. ಅಲ್ಲಿ ಹಿಂದಿನ ಹಂಗಿರುವುದಿಲ್ಲ. ಹಿಂದಿನ ಹಂಗ 2028 ಮುಖ್ಯಮಂತ್ರಿ ಇರುವುದಿಲ್ಲ. ಕಠಿಣ ಕ್ರಮ ಕೈಗೊಳ್ಳಲಾಗುವುದು. ಈ ಕಠಿಣ ಕ್ರಮದ ಗೃಹ ಮಂತ್ರಿ ಇರುವುದಿಲ್ಲ. ಅವಾಗ ಒಂದೇ ಗಣಪತಿ ಮ್ಯಾಗ ಕಲ್ಲು ಹೋಗದಂದ್ರ ಅವನ ಮನಿ ಸಾಫ್. ಪ್ರತಿಯೊಂದು ಗಣಪತಿಯಿಂದ ಒಂದು JCB ಬರ್ತದೆ. ಎಲ್ಲರಿಗೂ ಕಲ್ಲು ಬರ್ತಂದ್ರೆ ಮನೆಗೆ ಹೋಗಿ ಹಡ್ಡೆ ಬಿಡುದು. ನಿಮ್ಮ ಅದೇ ಕಾರ್ಯಕ್ರಮದಾಗ ನಮ್ಮ ಹೊತ್ತ ಹಿಂದೂರಿ ನಿಮ್ ಕಲ್ಲು ಹೋಗದಾನ, ಏನೇನು ತೊಂದರೆ ಮಾಡ್ಯಾನ. ನೀವು 5 ಸಲ ದಿನ ಒದರಿದ್ರು ಸುಮ್ಕೋತಾರ. ಇದೇನು ಹಿಂದೂಸ್ತಾನೋ ಪಾಕಿಸ್ತಾನ ಇದು? ನಾ ಹೇಳಿದ್ದೆ ಹೋದ ಇಲೆಕ್ಷನ್ದಾಗ, ಇನ್ನೊಂದು ಅವಧಿಗೆ ನರೇಂದ್ರ ಮೋದಿ ಅವ್ರಿಗೆ ಅವಕಾಶ, ಗಂಗಾವತಿ ಒಳಗೆ ಹೇಳಿದ್ದೆ, ಇನ್ನೊಂದು ಅವಧಿಗೆ ಮೋದಿ ಅವರಿಗೆ ಅವಕಾಶ ಕೊಡ್ರಿ, ಪಾಕಿಸ್ತಾನದಲ್ಲೂ ಗಣಪತಿ ಕೂಡ್ತೀವಿ ಅಂತ ಹೇಳಿದ್ದೆ. ಪಾಕಿಸ್ತಾನ ಗಣಪತಿ ಕೂಡ್ಸ್ಲಾಕಿರ್ತಾರ. ಅವರು ಭಗವಾ ಜಂಡ ಹಿಡ್ಕೊಂಡು ಡ್ಯಾನ್ಸ್ ಮಾಡ್ಲಕತ್ತಾರ, ಏನ್ ಕಿತ್ಕೊಳಕತ್ತಾರ ಪಾಕಿಸ್ತಾನ. ಬಂಧುಗಳೇ, ನಾವೆಲ್ಲ ಒಕ್ಕಟ್ಟಾಗಿ ಇವ್ರು ಏನ್ ಮಾಡ್ತಾರೆ ಮಾಡಿ, ಇನ್ನ 2 ವರ್ಷ ಐತರು. ಎಷ್ಟು ಕೇಸ್ ಹಾಕ್ತಾರೆ, ನನಗಾಗಂತ ಒಂದು 70 ಕೇಸ್ ಹಾಕ್ಯಾರ. ಹಾಗಿರ್ತಾರೆ ಹ್ಯಾಂಗ ತಕೊಂಡಲ್ಲ. ಇಲ್ಲಿ ಎಲ್ಲಾರು ನಾವು ಕೇಸ್ ಅದಾವ. ಇಲ್ಲೆಲ್ಲ ನೀವು ಯಾವ ಸಾಚಾಗಿಲ್ಲ. ನಮ್ಮ ಕೈ 2028 ಬಂದ್ರೆ ಇವತ್ತು DK ಶಿವಕುಮಾರ ಪೊಲೀಸ್ ಸ್ಟೇಷನ್ ಕಲ್ಲು ಹೋಗದವ್ರು, ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋದವ್ರ ಕೇಸ್ಗಳನ್ನ ವಾಪಸ್ ತಗೊಂಡ. ನಾವ್ ಯಾರು ಪೊಲೀಸ್ ಸ್ಟೇಷನ್ ಬೆಂಕಿ ಹಚ್ಚೋನಪ್ಪ ಹಿಂದೂಗಳು? ನಾವ್ ಯಾರು ಪೊಲೀಸರಿಗೆ ಕೈ ಮ್ಯಾಗ ಅವ್ರ ಮೈ ಮ್ಯಾಗ ಕೈ ಮಾಡಿಲ್ಲ? ಪೊಲೀಸರಿಗೆ ಏನ್ ಗೌರವ ಕೊಡೋರು ಯಾರು? ದೇಶದ ಸೈನಿಕರಿಗೆ ಗೌರವ ಕೊಡೋರು ಯಾರು? ನಮ್ಮ ಮ್ಯಾಗ ಯಾಕಪ್ಪ ಇವೆಲ್ಲ ನಾಟಕ? ನಮ್ಮ ಸರ್ಕಾರ 28ರಾಗ ಬರಲಿ, ಎಲ್ಲಾ ಹಿಂದೂಗಳ ಮ್ಯಾಗಿನ ಎಲ್ಲ ಕೇಸ್ ಕ್ಯಾನ್ಸಲ್ ಎಲ್ಲ ಮಾಡಿ. ಇನ್ನೊಂದು 2 ವರ್ಷ ಇನ್ನೊಂದ್ ಸ್ವಲ್ಪ ಕೇಸ್ ಹಾಕೋರಿ, ನೀವೇನು ಹಂಚಕ್ ಹೋಗ್ಬೇಡ್ರಿ. ನಾನೇನಿಲ್ಲ, ನನ್ನ ಮ್ಯಾಗ ಹಾಕಿ ಹಾಕ್ತಾರ್ತಿಲ್ಲ. ಏನಾಗುದಿಲ್ಲ, ಏನಾಗುದಿಲ್ಲ. ನಾವೇನ್ ತಪ್ಪು ಮಾತಾಡಿಯಪ್ಪ? ಈ ದೇಶನಾಗ ಪಾಕಿಸ್ತಾನ ಜಿಂದಾಬಾದ್ ಅನ್ನುವಂತ ತಾಯ್ಗಂಡ ಮಕ್ಕಳಿಗೆ ಏನು ಮಾಡ್ಲಾರ್ದವ್ರು ಭಾರತ್ ಮಾತಾ ಕಿ ಜೈ ಅನ್ನೋರ್ ಮ್ಯಾಗ ಕೇಸ್ ಹಾಕ್ತೀರ?
ಹಾಕ್ರಿ ಪಾಪ ಪೊಲೀಸರು ತಪ್ಪಿಲ್ಲ, ಅವ್ರು ಏನ್ ಮಾಡ್ಬೇಕು? ಓ ನಾ MLA ಬಾಳ ಮಾತಾಡ್ತಾನೆ, ಏನ್ ಆಕ್ಷನ್ DSP ಏನ್ ಮಾಡಕತ್ತಿ? ಪಾಪ DSP ಅವರೇ ಕೇಸ್ ಹಾಕಂಗ ಸ್ವಯಂ ಕೇಸ್ ಹತ್ತದೇನೋ ಏನ್ರಿ? ಅವರೇ ಅವನು ದಿನ ಪಾಕಿಸ್ತಾನ ಜಿಂದಾಬಾದ್ ಅನ್ನೋರಿಗೆ ಸ್ವಯಂ ಪ್ರೇಮ್ ತಿಲಕ ನಮ್ಗೇನು ಇಲ್ಲ, ಎಲ್ಲ ಹಿಂದೂಗಳು ಬಂದ್ ಹಾಕಿದ್ದು ಒಂದು ಕೇಸ್ ಆಗಲಿ. ಎಂತ ವೀರ್ ಸಾವರ್ಕರ್ ಅಂತ ಪುಣ್ಯಾತ್ಮ 2 ಸಲ ಕಾಳಪಣಿ ಆಯ್ತು ಬಂಧುಗಳೇ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಸ್ವಾತಂತ್ರ್ಯ ವೀರ್ ಸಾವರ್ಕರ್ ದಿನ 11 ಪೌಂಡ್ ಎಣ್ಣೆ ತೆಗಿಬೇಕು, ಎತ್ತಿನ ಗಾಣಿಗೆ ಸುತ್ತಿದ್ರು. ಒಂದೇ ರೂಮ್ನಾಗ ಶೌಚಾಲಯ. ಆ ಪುಣ್ಯಾತ್ಮ ಗಾಡಿ ಮ್ಯಾಗ ಬರೆದು ಅನೇಕ ಹಾಡುಗಳು ಬರೆದ್ರು, ದೇಶಭಕ್ತಿಯ ಗೀತೆಗಳನ್ನು ಬರೆದ್ರು. ಎಲ್ಲಿ ಗಾಡಿ ಮ್ಯಾಗ ಬರೆದು ನೆನಪಿಟ್ಕೊಂಡು ಹೊರಗೆ ಬಂದರು. ಅಂತ ಒಬ್ಬ ಶ್ರೇಷ್ಠ ವೀರ್ ಸಾವರ್ಕರ್ ಅವರಿಗೆ ಒಬ್ಬ ನಮ್ಮ ತಲೆಯಾಗ ಮೆದಳಿಲ್ಲ, ಮಳೆಗಾಲದಾಗ ಮೆಳಿದ್ದ ಒಬ್ಬ ಲೀಡರ್ ಅದಾನ ಈ ದೇಶನಾಗ. ಅಮೆರಿಕಾದಾಗ ಒಂದು ಅಂತದ ಐತಿ, ಇಂಡಿಯಾದಾಗ ಒಂದು ಅಂತದ ಐತಿ. ಆದ್ರೆ ನಿನ್ನಿತರ ಅಮೆರಿಕಾದ ಎಷ್ಟು ಬಗಳತಿತ್ತು ನೋಡೋದಿಲ್ಲ. ಇವತ್ತು ಮೋದಿ ಹಮ್ ಮಿತ್ರ ಹೈ, ಇದು ಇದು ಏನು ಇದು ಆಗೋದಿಲ್ಲ, ಇದು ಪ್ರಧಾನಮಂತ್ರಿ ಆಗೋದಿಲ್ಲ. ನಮ್ಮ ಕಡೆ ಒಂದು ಗಾದೆ ಮಾತೈತತ್ತ, ಇದು ಪ್ರಧಾನಮಂತ್ರಿನೂ ಆಗೋದಿಲ್ಲ, ಲಗಣನೂ ಆಗೋದಿಲ್ಲ. ಇಂಥ 600 ಇದ್ದವ್ರನ್ನ ದೇಶದ ಕೊಳ್ಳಕ್ ಬರ್ತೈತೆ ಇಂಥ ದೊಡ್ಡ ದೇಶ. ಅದಕ್ಕೆ ಬಂಧುಗಳೇ, ವೀರ್ ಸಾವರ್ಕರ್ ನಮ್ಮ ಆದರ್ಶ. ಅವ್ರ ಬಗ್ಗೆ ಮಾತಾಡ್ತಾನೆ ಇವ. ಯಾರೋ ಮಹಾತ್ಮ ಗಾಂಧಿ ಸಂವಿಧಾನ ಬರೆದಂತೆ ಅಂತ ಪುಣ್ಯಾತ್ಮ. ಇವ್ರಿಗೇನು ತಲೆಯಾಗ ಏನಾರ ಐತೆ, ಅದು ಬದ್ನಿಕಾಯಿ ಇತ್ತು, ಏನ್ ಯಾವ್ದಾರ ಸೆಗಣಿ ಐತೆ ಒಳಗ. ಸಂವಿಧಾನ ತಳ ಒಂದು ಪುಸ್ತಕ ಇಟ್ಕೊಂಡು ಅಡ್ಯಾಡ್ತಾನೆ. ಯಾವ ಪುಣ್ಯಾತ್ಮ? ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಸಂವಿಧಾನ ಬರೆದಂತ ಪುಣ್ಯಾತ್ಮ. ಅವರಿಗೆ ಅವರು ತೀರ್ಕೊಂಡಾಗ ದಿಲ್ಲಿಯಲ್ಲಿ 6 ಫೂಟ್ ಜಾಗ ಕೊಡ್ಲಿಲ್ಲ ಈ ಅಯೋಗ್ಯ ನೆಹರು. ಸಂವಿಧಾನ ಬರೀಲಿಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಕಾಶ ಕೊಡಬಾರ್ದು ಅಂತೇಳಿ ನೆಹರು ಯಾವುದೋ ಒಬ್ಬ ವಿದೇಶದ ಕೊಡ್ಬೇಕತ್ತಿತ್ತು. ಅವತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ ಇದ್ದೇ ಇದ್ರೆ ಗಾಂಧಿಗೆ ಬುದ್ಧಿವಾದ ಹೇಳಿದ ಮ್ಯಾಗೆ ಬಾಬಾ ಸಾಹೇಬರಿಗೆ ಸಂವಿಧಾನ ಬರೆಯುವಂತ ಅಧಿಕಾರದ ಚೇರ್ಮನ್ ಮಾಡಿದ್ರು. ಭಾರತ ರತ್ನ ಕೊಡ್ಲಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ. ಇವ್ರ ಮಕ್ಕಳು ತಾನೇ ತಗೊಂಡ್ರು. ನೆಹರು ತಾನೇ ಹಾಕೊಂಡು ಭಾರತದ ಪ್ರಧಾನಮಂತ್ರಿ, ಇಂದಿರಾ ಗಾಂಧಿ ತಾನೇ ಹಾಕೊಂಡು, ರಾಜೀವ್ ಗಾಂಧಿ ತಾನೇ ಹಾಕೊಂಡ, ತಾವೇ ಚಪ್ಪಾಳೆ ಹೊಡೆದ್ರು. ಕೇಳಿದ್ರೆ ಎಲ್ಲ ತಾನೇ ಪ್ರಧಾನಮಂತ್ರಿ. ನನ್ನಿಂದ ಮಾಲಾರ್ಪಣೆ. ಅದಕ್ಕೆ ಬಂಧುಗಳೇ, ಅಂಬೇಡ್ಕರ್ ಅಂತವ್ರಿಗೆ ಅವರ ದುಂದುವಂಶ ಎಕರೆ ಸಮಾಧಿ ಅದಾವ. ಈ ದೇಶದಲ್ಲಿ ಅಸ್ಪೃಶ್ಯತೆ ಹೆಣ್ಮಕ್ಳ ಸಲುವಾಗಿ ಹೋರಾಟ ಮಾಡಿದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ನಡ್ಕೊಂಡಂತ ಇವ್ರ ರೀತಿ 2 ಸಲ ಲೋಕಸಭೆಗೆ ಸೋಲಿಸ್ತಾರೆ ಅವ್ರನ್ನ. ಅಂತ್ಯಕ್ರಿಯೆಗೆ ಮುಂಬೈಗೆ ತರಬೇಕಂದ್ರೆ ವಿಮಾನದ ಒಂದು ವ್ಯವಸ್ಥೆ ಮಾಡಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಸ್ವಂತ ಕಾರ್ ಮನೆಯವ್ರು ಮಾರಿ ವಿಮಾನದಾಗ ತಗೊಂಡು ಬಂದು, ಏರ್ ಇಂಡಿಯಾದಾಗ ತಗೊಂಡು ಬಂದು ಇಲ್ಲಿ ಅಂತ್ಯಕ್ರಿಯೆ ಮುಂಬೈದಲ್ಲಿ ಮಾಡಿದ್ರು. ಇಂಥ ಒಬ್ಬ ವ್ಯಕ್ತಿಯಿಂದ ಸಂವಿಧಾನ ಬಗ್ಗೆ ಏನೇನು ಮಾತಾಡಕ್ಕೆ ಏನ್ ನೈತಿಕತೆ ಇದೆ ರೀ? ಸಂವಿಧಾನ ಯಾರು ಬರ್ದಾರ ತನ್ನದೇ ಗುರುತಿಲ್ಲ. ನಾನು ಕನ್ಫ್ಯೂಷನ್ ಅದ. ಇನ್ನು ಬರ್ಬರ್ತ ಸೋನಿಯಾ ಗಾಂಧಿ ಬರ್ದಾರ ಅಂದ್ರೂ ಅಡ್ಡಿಲ್ಲ. ಏನೂ ಇಲ್ಲೇ ಇಲ್ಲ ಅಂದಾಗ ದೇಶದ ಹಿಂದೂಗಳು ಒಂದಾಗಿದ್ರೆ ನಾವು ಜಾತಿ 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 ಮಾಡ್ಕೋತ ಹೋಗು ಕಾಲಿಲ್ಲೀಗ. ಯಾವ ಗಟ್ಟಿಯಾಗಿ ಹಿಂದೂ ಪರವಾಗಿ ಮಾತಾಡ್ತಾನ? ರೊಕ್ಕ ಎಲ್ಲರೂ ಗಣಪತಿ ಪೆಟ್ಟಿ ಕೊಡ್ತಾರೆ. ನಿನ್ನೆ ನಾನು ಹಗರಿ ಬಂಗಾಳಾಗ ಒಬ್ರು ಸ್ವಾಮಿಗಳು ಹೇಳಿದ್ರು, ಇಲ್ರಿ ಇಲ್ಲಿ ಕಾಂಗ್ರೆಸ್ನವರು 2 ಲಕ್ಷ ಕೊಡ್ತಾರ, ದಳದವರು 2 ಲಕ್ಷ ಕೊಡ್ತಾರ, ಬಿಜೆಪಿಯವರು 2 ಲಕ್ಷ ಕೊಡ್ತಾರ. ಮುಂದೆ ಕೆಲವೊಂದು ನಡಬರ್ಕೊಂಡ್ ಇಟ್ಟು ಗಿರಾಕಿ ಬಂದಿರ್ತಾವ, ಗಣಿ ಪಣಿ ಮಾಡಿ ಅವತ್ತು ಸಾಮೂಹಿಕ ಲಗ್ನ ಪಗಣ ಮಾಡಿ ಅವೊಂದು 2 ಲಕ್ಷ ಕೊಡ್ತಾರೆ. ನಾಳೆ ಏನ್ ಹೇಳಿದೆ, ಯಾರು ಸ್ಟೇಜ್ ಮ್ಯಾಗ ತಾಕತ್ನಿಂದ ಹಿಂದೂ ಪರವಾಗಿ ಮಾತಾಡ್ತಾರ, ಜೈ ಶ್ರೀರಾಮ್ ಅಂತಾರ, ಅವ್ರಿಗಷ್ಟೇ ಊಟ.
ಕೊಟ್ಟು ತೋರಿ ಎಲ್ಲ ಗಣಪತಿ ಪಟ್ಟಿ ತೋರಿ ಡ್ಯಾನ್ಸ್ ಮಾಡ್ರಿ ಎಲ್ಲ ಮಾಡಿ. ಆದ್ರೆ ಇಲೆಕ್ಷನ್ ಬಂದಾಗ ಮಾತ್ರ ಯಾರು ಹಿಂದೂ ಪರವಾಗಿ ಅದನ್ನ, ಯಾವ ಗಣಪತಿ ಪರವಾಗಿ ನಮ್ಮ ಡಿಜೆಗೆ ತೊಂದರೆ ಮಾಡಿಸಲಾರ್ದಂತ ಆಫೀಸರ್ನ ತಂದಾನ ಅವನ ಪರವಾಗಿ ಹೋಗ್ತಾನ. ಇಲ್ಲಾಂದ್ರೆ ಬಂಧುಗಳೇ ಈ ದೇಶದಲ್ಲಿ ನಮ್ಮ ಭವಿಷ್ಯ ಇಲ್ಲ. ಇವತ್ತು ನೋಡ್ಲಕತ್ತೀರಿ ಯಾವ ಪರಿಸ್ಥಿತಿ ಐತಿ. ಇರಾಣದಿಂದ ತುರ್ಕಸ್ತಾನದಿಂದ ನಿನ್ನೆ ಬರೋರಿದ್ರು, ಎದಕ್ಕೆ ಶಾಂತಿಯ ಭಾಷಣ ಮಾಡ್ಲಕ್ಕ. ಮಕ್ಕಳ ನಿಮ್ಗೆ ಇರಾಣದಾಗ ಸಿಯಾ ಸುನತ್ ಮೆಟ್ಮೆಟ್ಲೆ ಹೊಡಿತಾರೆ. ಅವ್ರ ಮ್ಯಾಗ ಬಾಂಬ್ ಹಾಕ್ತಾರೆ, ಅವ್ರ ಬಾಂಬ್ ಹಾಕ್ತಾರೆ. ತುರ್ಕಸ್ತಾನದಾಗ ಸಿಯಾ ಸುನಿ ಅಲ್ಲೇನು ಹಿಂದೂಗಳು ಅದಾರ? ಹೋಲ್ ಬಿಡ್ರಪ್ಪ, ಪಾಕಿಸ್ತಾನದಾಗ ಏನು ಹಿಂದೂಗಳು ಅದಾರ? ತಮ್ಮ ತಾನೇ ಬಾಂಬ್ ಹಾಕ್ತಾರೆ. ಇಸ್ಕೊಟ್ರಲ್ಲ ನಾವು ಅದೀವ ಹಿಂದೂಗಳು. ಅಲ್ಲೇನು RSS ಐತೆ, ಅಲ್ಲೇನು BJP ಐತೆ, ಅಲ್ಲೇನು ಬಜರಂಗ ದಳ ಐತೆ, ಶ್ರೀರಾಮ್ ಸೇನೆ ಐತೆ ಪಾಕಿಸ್ತಾನ. ಅವ್ರ ಮಸೀದಿ ಮ್ಯಾಗ ಇವ್ರು ಬಾಂಬ್ ಹಾಕ್ತಾರೆ. ಅವರು ಬಂದ ಶಾಂತಿ ಹೇಳೋರ್ತ ನಮ್ಮ ದೇಶಕ್ಕೆ. ಸನಾತನ ಹಿಂದೂ ಧರ್ಮಕ್ಕೆ ಯಾವ ಮಕ್ಕಳು ಶಾಂತಿ ಹೇಳಾಕಿ ಜಗತ್ನಾಗ ಬರ್ಲಾಕ ಯಾರಿಗೂ ಧೈರ್ಯ ಇಲ್ಲ. ಯಾಕಂದ್ರೆ ವಸುದೇವ ಕುಟುಂಬಕಂ ಅಂತದ್ದು ಇಡೀ ಜಗತ್ತಿಗೆ ತೋರಿಸಿದಂತೂ ಭಾರತ, ಹಿಂದೂಸ್ತಾನ. ಇವತ್ತು ನಾವೆಲ್ಲ ಯಾಕ ಶಾಂತ ರೀತಿಯಿಂದ ಎಲ್ಲ ಇದೀವಿ ಅಂತ ಹೇಳಿ ನಮ್ಮ ದೇಶದ ಸೈನಿಕರಲ್ಲಿ ಕಾಯ್ಲಕತ್ತಾರ. ತಮ್ಮ ಮನಿ ಮಠ ಕುಟುಂಬ ಬಿಟ್ಟು ಇವತ್ತು ಅಲ್ಲಿ ಕಾಯ್ಕಲ್ಲಕತ್ತಾರ. ನೀವು ಒಂದು ಮಾತು ಹೇಳ್ತೀನಿ, ಒಮ್ಮೊಮ್ಮೆ ನಮ್ಮ ಸೈನಿಕರು ಬಸ್ನಾಗ ಹೋಗಾಗ, ಪೊಲೀಸರು ಹೋಗಾಗ ಯಾರ್ಯಾರು ಉಪದ್ಯಾಪಗಳು ಅವ್ರ ಮೇಲೆ ಕೈ ಮಾಡ್ತಾರ. ಮೊನ್ನೆ ಒಬ್ಬ ಹಾವೇರಿ ಒಳಗೆ ಒಬ್ಬ ಸೈನಿಕರಿಗೆ ಹೊಡೆದ್ರು, ಅಪಮಾನ ಮಾಡ್ತಾರ. ಅವು ನೀವಲ್ಲಿದ್ದವ್ರು ಸುಮ್ಕೊಂಡಿರಬಾರ್ದು, ಹಾಕಿ ಬಕ 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 ಓದಿ. ಆ ಸೈನಿಕ ತನ್ನ ಮನಿ ಮಠ ಬಿಟ್ಟು, ತನ್ನ ಹೆಂಡರು ಮಕ್ಕಳು ಬಿಟ್ಟು ಎಲ್ಲಿ ನಮ್ಮ ಕಾಯ್ಲ ಕಲ್ಯಾಣ ಅವ ಅಲ್ಲಿ ಗಟ್ಟಿ ಅದ ಅಂತೇಳಿ ನಾವು ಬಾಗಲಕೋಟ್ನ ಹಿಂಗೆ ಹಲ್ ಕಿಸು ಚಪ್ಪಾಳೆ ಹೊಡಿಲಕ್ಕ. ಇದಕ್ಕಂದ್ರೆ ಆಗ್ತಿತ್ತ? ಸೈನಿಕರಿಗೆ ನಾವು ಗೌರವ ಕೊಡ್ಬೇಕಿಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರು ಏನ್ ಹೇಳಿದ್ರು? ಜೈ ಜವಾನ್. ಮೊದಲು ಜವಾನ್ ಅಂದ್ರು, ಜೈ ಕಿಸಾನ್ ಅಲ್ಲ. ಯಾಕಂದ್ರೆ ದೇಶ ರಕ್ಷಣೆ ಮಾಡೋ ಸೈನಿಕ, ಅನ್ನ ಕೊಡುವ ರೈತ. ಮುಂದೆ ಅಟಲ್ ಬಿಹಾರಿ ವಾಜಪೇಯಿ ಏನ್ ಹೇಳಿದ್ರು? ಜೈ ಜವಾನ್, ಜೈ ಕಿಸಾನ್, ಜೈ ವಿಜ್ಞಾನ್. ಡಾಕ್ಟರ್ APJ ಕಲಾಂ ಅಂತ ಮುಸಲ್ಮಾನರನ್ನ ನಾವು ನಮ್ಮ ದೇಶದ ಲೀಡರ್ ಅಂತ ಹೋಗ್ತೀವಿ. OSC ಬೇವರ್ಸಿಗಳನ್ನ ನಾವು ನಂಬೋದಿಲ್ಲ. ಯಾರು ಈ ದೇಶದನ್ನ ತಿಂದು ಭಾರತದ ಜೊತೆಗೆ ಚಂದ ಇರ್ತಿದ್ರಿ? ಇರ್ರಿ. ಗಾಂಧಿ ಮಾಡಿಕೊಟ್ಟಲ್ಲ ನಿಮ್ ಪಾಕಿಸ್ತಾನ. ಅಂಬೇಡ್ಕರ್ ಅವಾಗ ಹೇಳ್ಯಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ದ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರ್ತಾರೆ 1944. ಏನ್ ಬರ್ದಾರ ಗುರ್ತಂದ್ರೆ, ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾಕೆ ನಾ ಸ್ಮರಣೆ ಮಾಡ್ಕೊಳಕತ್ತೀನಂದ್ರೆ, ಅಂಬೇಡ್ಕರ್ ಹೇಳ್ತಾರೆ ಭಾರತವನ್ನ ದ್ವಿರಾಷ್ಟ್ರ ಮಾಡೋದಕ್ಕೆ ನಂದು ವಿರೋಧ ಇದೆ. ಒಂದು ವೇಳೆ ಭಾರತವನ್ನ 2 ರಾಷ್ಟ್ರ ಮಾಡುವಂತ ಜವಾಹರ್ಲಾಲ್ ನೆಹರೂನ ಪ್ರಧಾನಮಂತ್ರಿ ಮಾಡೋ ಸ್ವಾರ್ಥಕ್ಕಾಗಿ ದೇಶ ಹೊಡೆದ್ರೆ, ಇಲ್ಲಿರುವಂತವ್ರನ್ನೆಲ್ಲಾರನ್ನು ಆ ಕಡೆ ಕಳಿಸ್ರಿ, ಅಲ್ಲಿರೋ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬರತ್ತ. ಸತ್ಯ ಐತಿಲ್ಲ? ಇವತ್ತು ತಮ್ಮ 44 ಬಾಬಾ ಸಾಹೇಬ್ರು ಹೇಳಿದ್ರು ಸತ್ಯ ಐತಿಲ್ಲೋ? ಅವ್ರ ಸಮಾಧಾನ ಅದಾರೇನ್ರಿ? ನಮ್ದೇ ತಿತ್ತಾರ, ನಮ್ದೇ ಉಣ್ತಾರ, ಮಕ್ಕಳು ಪ್ಯಾಲಿಸ್ತಾನ ಜಂಡ ಹಿಡಿತಾರ, ಪಾಕಿಸ್ತಾನ ಪ್ರಯೋಗ ಘೋಷಣೆ ಕೊಡ್ತಾರ. ಗಣಪತಿ ಬಂದಿದ್ದೆ ಇದ್ರ ಸಲುವಾಗಿ ಬಂದಾಗ ಸ್ವಾತಂತ್ರ್ಯ ಪೂರ್ವದಲ್ಲಿ ಲೋಕಮಾನ್ಯ ತಿಲಕರು ಗಣಪತಿನ ಯಾಕೆ ಹೊರಕೊಂಡು ಬಂದ್ರಂದ್ರ, ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗಬೇಕಾದ್ರೆ ನಮ್ಮ ಹಿಂದೂಗಳು ಒಂದಾಗಬೇಕು, ಒಂದಾಗಿ ಹೋರಾಟ ಮಾಡಬೇಕು ಅನ್ನೋಂಥದ್ದು ಬಂದ್ರೆ ಮಾತ್ರ ಸ್ವಾತಂತ್ರ್ಯ ಸಿಗ್ತದೆ. ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಮನೆಯಾಗಿಡುವಂತ ಗಣಪತಿ ಸಾರ್ವಜನಿಕ ಗಣಪತಿ ಮಾಡಿದ್ರು. ಅದು ಮಾಡಿದ್ರ ಪರಿಣಾಮ ನೀವೆಲ್ಲ ಇವತ್ತು ನೋಡಿ, ಎಲ್ಲಿ ಹೋದ್ರು ಎಲ್ಲಾ ಸಮಾಜದಲ್ಲಿ ಗಣಪತಿ ಕೂಡಿಸ್ತಾರೆ. ಇವತ್ತ ಹಿಂದೂಗಳ ಯಾವುದೇ ಜಾತಿ ಒಳಗಿದ್ರು ಗಣಪತಿ ಕೂಡಿಸ್ತಾರೆ, ಗಣಪತಿ ನಮಸ್ಕಾರ ಮಾಡ್ತಾರೆ ಬಂದವರು. ಗಣಪತಿ ಶಕ್ತಿ ಎಷ್ಟಿದೆ ಅಂದ್ರೆ 2028ಕ್ಕೆ ಇಲೆಕ್ಷನ್ ಆಗುದೇ ಗಣಪತಿ ಮ್ಯಾಗೇನೆ ನಾ ಇಲೆಕ್ಷನ್ ಮಾಡೋದಿಲ್ಲ. ಹೆಂಗಂದ್ರ ಈಗ ನೀವು ಪೊಲೀಸ್ ಸ್ಟೇಷನ್ಕ, ಕಾರ್ಪೊರೇಷನ್ಕ, ಪಂಚಾಯತಿಗೆ ಹೋಗಿ ಪರ್ಮಿಷನ್ ತಗೋಬೇಕು, ಶಾಂತಿ ಸಭೆ ಮಾಡಬೇಕು. ಅಲ್ಲಿ ಶಾಂತಿ ಸಭೆಯಲ್ಲಿ हम ಎಲ್ಲ सब है एक है ऐसा है हम भाई भाई ಯಾವ भाई भाई ಇಲ್ಲೇ ಇಲ್ಲ. ಅದು ಸುಮ್ಮನೆ ನಾಟಕ ಕಂಪನಿ ಅದು.
ಪೊಲೀಸರಿಗೆ ಹೇಳಿರ್ತಾರ DC IGP ಎಲ್ಲ ಸರ್ಕ್ಯುಲರ್ ಇವೆಲ್ಲ ಶಾಂತಿ ಸಭೆ ಮಾಡಿ ಎಲ್ಲರಿಗೂ ಸಮಾಧಾನ ಮಾಡ್ತಾರ. ಅವ್ರ ಕಾಲು ಹೋಗಿ ಹಂಗೆ ಒಯ್ತಾರ, ನಾವು ಹೋಗಿ ಬದಿ ಹಂಗೆ ನಾವು ಬದಿತೀವಿ. ಇದು ನಡೀದೆ. ನಾ ಬಂದ್ಮ್ಯಾಗ ಏನ್ ಮಾಡ್ತೀವಿ ಗುರ್ತತೆ. ನಾವು ಬಂದ್ಮ್ಯಾಗ ಎಲ್ಲಾ ಗಣಪತಿ ಪೆಂಡಾಲ್ ಮೇಲೆ ಎಲ್ಲಾ ಅಧಿಕಾರಿಗಳು ಅಲ್ಲೇ ಬರ್ಬೇಕು. ಎಲ್ಲಿ ಕೂರ್ಸೋರಿದ್ರಿ ಗಣಪತಿ? ಕರೆಂಟ್ ಏಟಬೇಕು ತಗೋರಿ, ಫುಲ್ ಐತಿ. ಸರ್ಕಾರದಿಂದ 11,000 ರೂಪಾಯಿ ಕೊಡ್ತಿದ್ದು, ತಗೋರಿ ಜೋರಾಗೆ ಮಾಡಿರ್ತಾರೆ. ಅದೆಲ್ಲ ಅಧಿಕಾರಿಗಳು ನಮ್ಮನ್ನು ಚಪ್ಪಾಳೆ ಹೊಡೆದು ಅಂತ ಸರ್ಕಾರ ಬೇಕಾಗೈತಲ್ಲ ಇದು ರಾಜ್ಯ. ನಾ ಹೇಳಿ ವಿಧಾನಸಭೆ ಏನ್ರಿ ನಮ್ಗೆ ಯಾಕಿದು ಶಿಕ್ಷೆ? ಅದು ಆದ ಮ್ಯಾಗನೆ ಬಹಳ ಕಡೆ DJ ಮ್ಯಾಗಿನ ಬರೀ 10 ತನ ಅಡ್ಡೆ ಬಾರಿಸಕ್ತಾರ. ಸ್ವಲ್ಪ ಒಂದೊಂದ್ ಕಡೆ ಒಬ್ಬ ಪೊಲೀಸ್ ಆಫೀಸರ್ ಇರ್ತಾರ, ಹಂಗೆ ಸ್ವಲ್ಪ ಟಿಮ್ ಮಾಡ್ತಿರ್ತಾರೆ. ಅದಕ್ಕೆ ಅವರು ಹಂಗೆ ಅವರು ಏನಾಗೈತೆ, ಈ ನಮ್ಮ ಸರ್ಕಾರ ಬಂದ್ರೆ ನಮ್ಗಿಂತ ಮೊದಲು ಸಲ್ಯೂಟ್ ಹೊಡಿತಾರೆ. ಫುಲ್ ಸಪೋರ್ಟ್ ಸರ್ ನಿಮ್ಗೆ. ನಾ ಎರಡು ನೋಡಿನಿ, ವಿರೋಧ ಪಕ್ಷ ನೋಡಿನಿ, ಆಡಳಿತ ಪಕ್ಷ ನೋಡಿನಿ. ಆದ್ರೆ ಬಂಧುಗಳೇ, ಬಾಗಲಕೋಟೆ ಇದು ನಮ್ಮ ಬಿಜಾಪುರಕ್ಕಿಂತ ಸ್ಟ್ರಾಂಗ್. ನಾ ಎಂದು ನನಗೆ 8 ಮಂದಿ ಲಗ ಹೊಡಿಸ್ಬೇಕಂತಾರೆ, ಆಗುದೇ ಇಲ್ಲ. ಎಲ್ಲೆಲ್ಲಿಂದ ರೊಕ್ಕ ಬರ್ತದೆ, ಬೆಳಗಾವಿನಿಂದ ರೊಕ್ಕ ಬರ್ತದೆ, ಶಿಕಾರಿಪುರನಿಂದ ರೊಕ್ಕ ಬರ್ತದೆ, ಬಾಗಲಕೋಟೆ ಜಿಲ್ಲಾದಿಂದ ರೊಕ್ಕ ಮಾಡಿ ಯತ್ನಾಳ್ ಕಲಿಸಿ. ಯಾಕಂದ್ರೆ ಇವ್ ಬಂದ್ರೆ ನಮ್ಮ ಮಂತ್ರಿ ಹೋಗ್ತೈತಿ, ಮುಖ್ಯಮಂತ್ರಿ ಜಾಗ ಹೋಗ್ತೈತಿ, ಅಲ್ಲೇ ಕಡೋದಕ್ಕೆ ಪ್ರಯತ್ನ ಮಾಡ್ತಾರ. ನಮ್ಮ ಬಿಜಾಪುರ ಮಂದಿ ಏನ್ ರೊಕ್ಕ ಬಂದ್ರು ತಗೋತಾರೆ. ಎಲ್ಲರೂ ಆರಾಮ್ ಎಲ್ಲ ದಾಬಾಗಳು ಫುಲ್ ಇರ್ತಾವ. ಚೈನಿ ಹೋಗ್ತಾರೆ. ಹೆಣ್ಮಕ್ಳು ಕೊಟ್ರಂದ್ರೆ ಅವ್ರು ಬಂಗಾರ ಅಂಗಡಿಗೆ ಹೋಗ್ತಾರೆ, ಇವ್ರು ದಾಬಾಕ್ ಹೋಗ್ತಾರ. ಎಲ್ಲ ಮಾಡಿ ಮುಂಜಾನೆ 7ಕ್ಕೆ ವೋಟಿಂಗ್ ಚಾಲು ಆಗ್ತದಲ್ಲ, ಎಲ್ಲಾರು ಬಂದು ಕಮಲಕ್ಕೆ ಇವ್ರು ಏನ್ ತಿಳ್ಕೊಂಡಿರ್ತಾರ, ಫುಲ್ ಅಮಾರ ಹೋಗಯ್ಯ ಅಂತ ಹೇಳಿ ಹಸಿರು ಗುಲಾಲ್ ಅವತ್ತೇ ಹಚ್ಚಿರ್ತಾರೆ. ಒಳಗೆ ಏನ್ ಹಾಕಿರ್ತಾರ ಗುರುತ್ತಲ್ಲ, ಹೊರಗೆ ಬರ ನಮ್ಮ ಭಾಳ ಶಾಣೆ ನಮ್ಮ ಬಿಜಾಪುರ ಮಂದಿ. ಮನೆಗೆ ಹೋಗಿ ಹೆಂಗತ್ತಾರೆ. ಹಿಂಗಾಗಿ ಆಡ್ಸ್ಕೊಳಕತ್ತೀನಿ. ಯಾಕಂದ್ರೆ ಬಿಜಾಪುರಾಗ ಆಸೆ ಬರ್ಬಾರ್ದ. ಯಾಕಂದ್ರೆ 280 130 ಅವರೇ ಅದಾರ. ನಿಮ್ಮಲ್ಲೆಲ್ಲ ಕೂಡ 60 ಅದಾರ. ನೀವು ಇಟ್ಟೆಲ್ಲ ಹಂಚ್ತೀರಿ. ನಾ ಹೆಂಗ ಮಾಡ್ತಿರ್ಬೇಕು ಬಿಜಾಪುರಾಗ ಇಲೆಕ್ಷನ್. ಮುಂದಿನ ಸಲ ಭಗವಾ ಸರ್ಕಾರ ಬರೋದ ಕರ್ನಾಟಕದಾಗ. ಎಲ್ಲ ಗಟ್ಟಿ ಮನಸ್ಸು ಮಾಡ್ರಿ. ನಿಮ್ಗೇನು ಈಗ ತೊಂದರೆ ಕೊಟ್ಟಾರ ಗಣಪತಿ ಆದವಾಗ ನೆನಪಾರಬೇಡ್ರಿ. ವೋಟ್ ಹಾಕಾಗ ಮಾತ್ರ ಯಾರು ಹಿಂದೂ ಪರವಾಗಿದ್ರು ಮಾತ್ರ ಭಾರತ ಉಳಿಲಿಕ್ಕೆ ಸಾಧ್ಯ ಇದೆ. ಮೋದಿಯವರು ಅದಾರ ಅಂತ ಹೇಳಿ ನಾವು ಸುರಕ್ಷಿತ ಅದೀವಿ. ಮೋದಿಯವರು ಪಾಕಿಸ್ತಾನ ಮ್ಯಾಗ ಮೊನ್ನೆ ಆಪರೇಷನ್ ಸಿಂಧೂರ್ ಮಾಡಿರ್ಲಿಲ್ಲ ಅಂದ್ರ ಇವತ್ತು ಅಮೆರಿಕ ಯಾಕೆ ಇಟ್ಟು ಬೊಗಳಕತ್ತಿದ್ ಗುರ್ತತೇನೋ. ಇಂತಿಂತ ವೆಪನ್ಸ್ ಅದಲ್ಲ ಭಾರತದಲ್ಲಿ ಅದಕ್ಕೆ ಅಂದಾಜು ಇದ್ದಿದ್ದಿಲ್ಲ. ಅವ್ರು ಮೊದಲಿನ ಟೊಬಕ್ ತಿಳ್ಕೊಂಡಿದ್ರು. ಇಂದಿರಾ ಗಾಂಧಿ ಇದ್ದಾಗ ಈ ಟೊಬಕ್ ಇಲ್ಲ. ಸೀದಾ ಹೋದ್ರೆ ಆ ಮಕ್ಕಳು ಟ್ರೆಡಿಷನಲ್ ಅಲ್ಲ, ಡಾಮು ಎಲ್ಲ ಸಾಕು ಮಾಡ್ಯಾರಿಲ್ಲ. ಅದಕ್ಕಂಜಾರೆ ಅಮೆರಿಕದವ್ರು ಯಾಕೆ ಇಟ್ಟು ಇಂಡಿಯಾಕ್ಕೆ ವಿರೋಧ ಮಾಡ್ಲಕತ್ತಾರಂದ್ರ ಬ್ರಹ್ಮೋಸ್ತ್ರ. ಅದಕ್ಕೆ ಇಷ್ಟು ಸ್ಟ್ರಾಂಗ್ ಆಗ್ಯಾರ. ಇನ್ನು ಮುಂದೆ ನಮಗೆ ಅಮೆರಿಕ ಮುಂದೆ ಕೇಳೋದಿಲ್ಲ. ನಮಗೆ ಬಿಟ್ಟರು ಮೋದಿಯವರು ಹೋದ್ರು, ಚೀನಾಕ್ ಹೋದ್ರು, ಜಪಾನ್ಗೆ ಹೋದ್ರು, ಹಂಗೇನಾಗ ರಷ್ಯಾಕ್ ಹೋದ್ರು. ರಷ್ಯಾ ಅಂತೂ ಯಾವಾಗಲೂ ದೋಸ್ತ, ನಮಗೂ ಜಿಗರಿ ದೋಸ್ತ. ಈ ಅಮೆರಿಕಾದ ನಮ್ಲಕ್ ಆಗೋದು. ನೀವು ಕೆಂಪು ಮಾರಿ ಹೊರ್ತಾವಲ್ಲ, ನೀವು ಯಾಕಡೆ ಹವಾ ಮಾರಿ ನೋಡಿ. ನಿನ್ನಿಂತಾನೆ ಯಾಕಡೆ ಮಾರಿ ಮಾಡ್ತಿದ್ದ. ಮೋದಿ ಈಸ್ ಮೈ ವೆರಿ ಕ್ಲೋಸ್ ಫ್ರೆಂಡ್. ನಮ್ಮ ಹೊಡ್ಯಾಗ ಜಗಳಿದ್ದ ಹಂಗಿದು. ನೀವು ಹೊಡ್ಯಾಗ ಯಾವ ಸ್ಟ್ರಾಂಗ್ ಇರ್ತಾವಲ್ಲ, ಒದಿತಾನ ಅಂದ್ರೆ ಯಾವಾಗಿನಿಂದ ಬಂತೀವಿ ನಾವು. ಗೋತೆ ಆಡಾಗ ಗೋತೆ ಆಡ ನಾವು ಸ್ಟ್ರಾಂಗ್ ಅದೀವಿ ಅಂದ್ರೆ ದುನಿಯಾ ಜುಗತಿ ಹೈ, ಜುಗಾನೆ ವಾಲೆ ಚಾಹಿಯೆ. ನಾನು ಯಾರೋ ಬರ್ತಿದ್ರು ಒಂದು ಫೇಸ್ಬುಕ್ನಾಗ, ಇನ್ನ ನರೇಂದ್ರ ಮೋದಿ ಸ್ವಲ್ಪ ಚಲೋ ಮುಂದೆ ಬರೋ ಮಾಡಿ. ಅದಕ್ಕೆ ನಾ ಕರ್ನಾಟಕದಾಗ ಇರುವಂತ ಏನು ಹಾರಾಡ್ಲಕತ್ತಾರಲ್ಲ ಈಗ. ನಮ್ಮ ಸರ್ಕಾರ ನಾವು ಏನ್ ಮಾಡಿ
2028 ತನಕ ತಡ್ಕೊರೋ ತಮ್ಮಗಳೇ, ನಿಮ್ಮ ಸ್ವಂತ ಬರೋಬ್ಬರಿ ಮಾಡ್ಲಿಕ್ಕಂದ್ರೆ ನನ್ನ ಹೆಸರು ಬಸವನಗೌಡ ಪಾಟೀಲ್ ಅಲ್ಲ. ಇವತ್ತು ನಮ್ಮ ಗಣಪತಿ ಮ್ಯಾಗ ನೀವು ಕಲ್ಲು ಹೋಗದ್ರ, ನಮ್ಮ ದೇವಿ ಕಾರ್ಯಕ್ರಮದಾಗ ಅಡ್ಡ ಹಾಕಿದ್ರ, ಗರ್ಭದಾಗ ಒಳಗೆ ಬರ್ತಿರ್ತಾರ, ಒಳಗೆ ಒಂದೊಂದು ಮನ್ಯಗಳು ಹಿಂದೂ ಡ್ರೆಸ್ ಹಾಕೊಂಡು ಲವ್ ಜಿಯಾದ ಭಾಳ ಆಗ್ಲಕತ್ತೈತಿ. ಬಾಗಲಕೋಟೆನಾಗ ಛತ್ರಪತಿ ಶಿವಾಜಿ ಮಹಾರಾಜರ ಬಸವಣ್ಣ ಮೂರ್ತಿ ಕೂಡಿಸ್ಲಕ್ಕಾಗಲ್ಲಾಗೈತಿ. ಬಾಗಲಕೋಟದಾಗ ಯಾರಿಗೂ ದಮ್ಮ ತಾಕತ್ತ ಇಲ್ಲ. ಶಿವಾಜಿ ಮೂರ್ತಿ ಮತ್ತು ನಮ್ಮ ಬಸವಣ್ಣ ನಾ ಬಿಜಾಪುರಿಗೆ ಎಲ್ಲ ಕೂಡ್ಸೀನಿ, ಯಾವ ಪರ್ಮಿಷನ್ ಇಲ್ಲ. ಸುಡಗಾಡಿ ಮಹಾರಾಣಾ ಪ್ರತಾಪ್ ಕೂಡ್ಸೀನಿ, ಅಹಿಲಾಬಾಯಿ ಹೋಳ್ಕರ್ ಮೂರ್ತಿ ಕೂಡ್ಸೀನಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮೂರ್ತಿ ಕೂಡ್ಸೀನಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಮೂರ್ತಿ ಕೂಡ್ಸೀನಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರ ಮೂರ್ತಿ ಕೂಡ್ಸೀನಿ, ಸ್ವಾತಂತ್ರ್ಯ ವೀರ ಸಾವರ್ಕರ್ ಅವ್ರ ಮೂರ್ತಿ ಕೂಡ್ಸೀನಿ, ಸ್ವಾಮಿ ವಿವೇಕಾನಂದ ಮೂರ್ತಿ ಕೂಡ್ಸೀನಿ, ರಮಾದೇವಿ ಅಂಬೇಡ್ಕರ್ ರಸ್ತೆ ಹೆಸರಿಟ್ಟಿನಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾರ್ಗ ಹೆಸರಿಟ್ಟಿನಿ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಮಾರ್ಗ ಇಟ್ಟಿನಿ, ಗಾಂಧಿ ನೆಹರು ಹೆಸರು ಮಾಡಿ. ಯಾರೋ ಹೇಳಿದ್ರೆ ಗಾಂಧಿ ದೊಡ್ಡ ಕೂಡ್ಸಂದ್ರೆ ಬೇಡ್ತದೆ. ನಮ್ಮ ಹಿಂದೂಗಳಿಗೆ ಅನ್ಯಾಯ ಆಗಿತ್ತು, ಪುಣ್ಯಾತ್ಮ ಈ ಪಾಕಿಸ್ತಾನ ಮಾಡಿ ಎಲ್ಲ ಸಾಬ್ರು ಇಲ್ಲೇ ಇರುತ್ತಂದವನಿಗೆ ಯಾಕೆ ಕೂಡಿಸಿ ಅವನು ಮೆರವಣಿಗೆ ಮಾಡುವಪ್ಪ. ನಾವು ಸುಮ್ಮನೆ ನೇತಾಜಿ ಸುಭಾಷ್ ಚಂದ್ರ ಬೋಸರು ಇದ್ರತ್ತ ಸ್ವಾತಂತ್ರ್ಯ ಸಿಕ್ಕೈತಿ. ಅಂಬೇಡ್ಕರ್ ಹೇಳದ ಒಂದ್ ಕಡೆ ಬರ್ದಾರ, ಈ ದೇಶಕ್ಕೆ ಸ್ವಾತಂತ್ರ್ಯ ಚರಕ ನೂಲೋರ್ ಕಡೆ ಸಿಕ್ಕಿಲ್ಲ, ನೇತಾಜಿಯ ಬಂದೂಕಿನ ತುದಿಯಿಂದ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ತಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿದ್ದಾರೆ. ಅದಕ್ಕೆ ನಾವೆಲ್ಲ ಒಂದಾಗನು. ಬಾಗಲಕೋಟೆಯಲ್ಲಿ ನಾವು ಯಾರು ಜಗಳ ಶಾಂತಿ ಯಾವುದನ್ನು ನಾವು ಅಶಾಂತಿ ಮಾಡೋರಲ್ಲ. ನಮ್ಮ ಗಣಪತಿ ಹೋಗ ಡ್ಯಾನ್ಸ್ ಮಾಡ್ತೀವಿ, ನಿಮ್ಗೆ ಯಾಕೆ ಬ್ಯಾನಪ್ಪ? ಅಲ್ಲೇ ಬಾರಿಸ್ಬೇಕು, ಇಲ್ಲೇ ಊದ್ಬೇಕು, ನೀವ್ ಯಾರಪ್ಪ ಮಕ್ಕಳು ಹೇಳೋರು? ಹಂಗಾದ್ರೆ ನಿಮ್ಗೆ ಅಟ್ಟೆ ಕೆಲಸಟ್ಟೆ ನೀವು ಹೋದ್ರಿ ದಿನ. ನಾವ್ಯಾಕೆ ಕೇಳ್ಬೇಕು? ನಮ್ಮ ಕಿವಿಗೆ ಯಾಕೆ ಬೀಳ್ಬೇಕು? ನಮ್ಮ ದೇವರ ಹಾಡ ನಿಮಗೆ ಕಿವಿಯಾಗ ಬೇಡ ಅಂದ್ರ ನಿಮ್ಮ ದೇವರಿಗೆ ನಮಗೆ ಕರೆಕ್ಟ್ ಐತಿಲ್ಲ? ಇದೇನು ವಿವಾದಾತ್ಮಕ ಅಲ್ಲಲ್ಲ. ನಮ್ಮ ದೇವರ ಹಾಡ ಕೇಳಕ್ಕೆ ನಿಮಗೆ ಬ್ಯಾನೆ ಆಗ್ತಿತ್ತಂದ್ರ ಮಕ್ಕಳೇ, ನಿಮ್ಮ ಹಾಡ ನಾವ್ ಯಾಕೆ ಕೇಳೋದು? ಅದಕ್ಕೆ ಇದೆಲ್ಲ ಹೋಗ್ಬೇಕಿಲ್ಲ ದೇಶ ನಂದು. ಹೆಂಗ ಯೋಗಿ ಅವರು ಬುಲ್ಡೋಸರ್ ಭಾವ ಆದ್ರಲ್ಲ, ಎಲ್ಲ ಮೈಕ್ಗಳು ಕಿತ್ತು ಹೋಗಿದ್ಬಿಟ್ರು. ಅದಕ್ಕೆ ಗಣಪತಿಗೆ ಮುಂದಿನ ಸಲ ಈ 28ರ ಫುಲ್ ಪರ್ಮಿಷನ್, ಯಾವುದೇ ಕಂಡೀಷನ್ ಇಲ್ಲ, ಏನೂ ಇಲ್ಲ. ಹಂಗೆ ಮಾಡುವಂಥ ಕಾಲ ತರೋದದ. ನೀವು ಇಷ್ಟು ಪ್ರೀತಿಯಿಂದ ನಮ್ಮೆಲ್ಲ ಈ ಮಂಡಳಿಯವರು ಬರ್ಬೇಕಂತೇಳಿ ಇಷ್ಟು ದೊಡ್ಡ ಸಂಖ್ಯೆ ನೋಡ್ರಿ. ನಾವು ರೊಕ್ಕ ಕೊಟ್ಟಿಲ್ಲ, ರೂಪಾಯಿ ಕೊಟ್ಟಿಲ್ಲ. ಯಾರ ರಾಜಕಾರಣಿಗಳು ಒಂದೇನು ಇಲೆಕ್ಷನ್ ಕಲ್ಲಿ 500 ರೂಪಾಯಿ ಕೊಡಬೇಕು. ಊರು ಸುತ್ತಮುತ್ತಲಿನ ಡಾಬಾಗಳು ಖುಲ್ಲಾ ಇಡಬೇಕು, ಓಡಿಯಾಸ್ 3x ರಾಮ್ ಇಡಬೇಕು, ಕೋಳಿ ಕಾಲು ಇಡಬೇಕು. ಅದು ಇಟ್ಟಾಗ ಮಂದಿ ಕೂಡ್ತಾರ, ಅರ್ಧ ಮಂದಿ ಬಾಗಲಕೋಟೆ ಬಜಾರ್ನಾಗ ಹೋಗಿರ್ತಾರ, ಅರ್ಧ ಮಂದಿ ನಮ್ಮ ನಾಮಿನೇಷನ್ ಎಲ್ಲ ಬಾರ್ಗಳ ಮುಂದೆ. ನೀವು ನೋಡ್ರಿ ನಾಮಿನೇಷನ್ ಟೈಮ್ನಾಗ ನಾ ಭಾಳ ಮಂದಿ ನಾಮಿನೇಷನ್ ಹೋಗಿನಿ, ಆ ಬಾರ್ಗಳ ಮುಂದೆ ಫುಲ್ ಇರ್ತದೆ ಮಂದಿ, ಅಲ್ಲೇ ಟಾಟಾ ಮಾಡ್ತಾರೆ. ಹಂಗೇನಾಗಿಲ್ಲಲ್ಲ, ಎಲ್ಲ ನೀವು ಬಂದಿದ್ದು ಸೇರಿದ್ದಕ್ಕ ಸನಾತನ ಹಿಂದೂ ಧರ್ಮದ ಸಲುವಾಗಿ, ಇವೆಲ್ಲ ಸೇರಿದ್ದು ಗಣಪತಿ ಉತ್ಸವ ಸಲುವಾಗಿ. ಇವತ್ತು ಹಿಂದೂ ಮಹಾಗಣಪತಿ ಬಾಗಲಕೋಟೆಯವರು ನೋಡ್ರಿ ಯಾರು ಮಾತಾಡಲಿಲ್ಲ ಪಾಪ. ಮಾತಾಡ್ಬೋದು, ನಮ್ಮ ಅಶೋಕ್ ಮಾತಾಡ್ಬೋದು, ನಮ್ಮ ತಾಸು ಕಟ್ಟಿಬೋದಾಗಿತ್ತು, ಇವ್ರ ಅಧ್ಯಕ್ಷ ಕಟ್ಟಿಬೋದಾಗಿತ್ತು. ಆದ್ರೆ ನನಗೆ ಒಬ್ಬನಿಗೆ ಕೊಟ್ಟಾರಂದ್ರೆ, ಬಂಧುಗಳೇ ನಿಮ್ಮ ಮ್ಯಾಗ ಪ್ರೀತಿ ಇದ್ದು ನನಗೆ ಇವತ್ತು ಇಲ್ಲಿ ಕರೆದು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ತಮ್ಗೆಲ್ಲರಿಗೂ ಶಿರಸಾಷ್ಟಾಂಗ ನಮಸ್ಕಾರ ಮಾಡಿ ನಾನು